ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಬೆಂಗಳೂರಿನ JP ನಗರದ 5th ಫೇಸ್ನ ಒಂದು ಹೋಟ್ಲ್ ಮುಂದೆ ಇದ್ದೀವಿ. ಇದು ನಿನ್ನೆ ತಾನೇ ಉದ್ಘಾಟನೆ ಆಗಿರುವಂಥದ್ದು ನಮ್ಮ ಹೆರಿಟೇಜ್ ಕೆಫೆ ಅನ್ನುವಂಥದ್ದು. ಈ ಹೆಸರು ಕೇಳಿದ್ರೇ ನಮಗೊಂಥರ ವಿಶಿಷ್ಟ ಅಂತ ಗೊತ್ತಾಗುತ್ತೆ. ಈ ಒಂದು ಹೋಟೆಲ್ ಏನಿದೆ ಇದು ನಮ್ಮ ಸಂಸ್ಕೃತಿ ಏನಿದೆ, ಆಹಾರ ಪರಂಪರೆ ಏನಿದೆ ಅದನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಒಂದು ಹೊಸ ಪ್ರಯತ್ನ ಆಗಿರುವಂಥದ್ದು. ಎಲ್ಲ ನಮ್ಮ ಭಾರತೀಯ ವೆಜಿಟೇರಿಯನ್ ಫುಡ್ ಏನಿದೆ ಅದರ ಎಲ್ಲ ಪರಂಪರೆಯನ್ನು, ಇಂಗ್ರೀಡಿಯೆಂಟ್ಸ್ನ, ಅದರ ಸಂಸ್ಕಾರವನ್ನು ಇಟ್ಕೊಂಡು ಈ ಹೋಟ್ಲನ್ನು ಮಾಡಿದ್ದಾರೆ. ಭಾಳ ವೈವಿಧ್ಯಮಯವಾಗಿದೆ, ಭಾಳ ವಿಶಿಷ್ಟವಾದಂಥ ತಿಂಡಿ ಮತ್ತು ಎಲ್ಲವೂ ರುಚಿಕರ, ಆರೋಗ್ಯಕ್ಕೆ ಪೂರಕ ಈ ಥರದ ಒಂದು ಫುಡ್ಡನ್ನು ಈ ಒಂದು ಹೋಟ್ಲ್ ಮಾಡಿದೆ. ಈ ಹೋಟೆಲ್ನ ವಿಶೇಷತೆ ಇನ್ನೊಂದಂದರೆ ಭಾಳ ವಿಶಾಲವಾದಂಥ ಹೋಟ್ಲು. ಇಲ್ಲಿ ದರ್ಶಿನಿ ಟೈಪ್ ಅಂದರೆ ಸೆಲ್ಫ್ ಸರ್ವಿಸು ಇದೆ ಮತ್ತು ಕುತ್ಕೊಳ್ಳೋಕ್ಕೆ ಸಾಕಷ್ಟು ಜಾಗ ಇದೆ. ರಸ್ತೆ ಪಕ್ಕದಲ್ಲೇ ಇರೋದ್ರಿಂದ ಆರಾಮಾಗಿ ಬಂದು ಕುತ್ಕೋಬೋದು. ಒಟ್ಟಾರೆ ಈ ಒಂದು ಹೋಟೆಲ್ನ ವಿಶೇಷತೆ ಏನು, ಹೇಗೆಲ್ಲ ಇದೆ ಅನ್ನುವಂಥದ್ದು ಮತ್ತು ಅಲ್ಲಿಯ ಈ ಹೋಟೆಲ್ನ ಮಾಲೀಕರ ರಿಯಾಕ್ಷನ್ ಹೇಗಿದೆ ಅದೆಲ್ಲವನ್ನು ತಿಳ್ಕೊಂಡು ಬರೋಣ ಬನ್ನಿ. ನಮ್ಮ ಜೊತೆಗೆ ಪಲ್ಲವಿ ಅವರು ಇದ್ದಾರೆ. ಅವರು ಹೋಟೆಲ್ ತಿಂಡಿ ಹೇಗಿದೆ ಅಂತ ನಮ್ಮ ಜೊತೆಗೆ ತಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ತಾರೆ. ಮೇಡಮ್, ಹೇಗಿದೆ ಟಿಫಿನು ಎಲ್ಲ? ಹೋಟೆಲ್ ಟೇಸ್ಟ್ ನಾವಿವಾಗ ಬೋಂಡಾ ಸೂಪ್ ತಗೊಂಡ್ವಿ, ಖಾಲಿ ದೋಸಾ, ಒಂದು ಬಟರ್ ತಗೊಂಡ್ವಿ. ಅದು ಚೆನ್ನಾಗಿದೆ ಅಂತ ಹೇಳಿ ಮತ್ತೆ ಇನ್ನೊಂದು ಆರ್ಡರ್ ಮಾಡಿದ್ವಿ. ಸಾಫ್ಟ್ ಆಗಿದೆ ದೋಸಾ. ಬೇರೆ ಕಡೆ ಸೆಟ್ ದೋಸಾ ಆತರ ಎಲ್ಲ ಸ್ವಲ್ಪ ಹಾರ್ಡ್ ಇರುತ್ತೆ, ಬಟ್ ಇಲ್ಲಿ ಸಾಫ್ಟ್ ಇದೆ. ಇವನ್ ಏಜ್ ಆಗಿರೋರು, ಮಕ್ಕಳು ಅದು ಈಸಿಯಾಗಿ ಇಷ್ಟ ಬಿಡ್ತಾರೆ. ಸೊ ಅದು ನಾವು ಸ್ವಲ್ಪ ಮಾತಾಡ್ತೀವಿ, ಫುಡ್ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಇಲ್ಲಿ ಕಾಂಪಿಟೇಷನ್ ತುಂಬಾ ಇದೆ. ಸೊ ಹಾಗಾಗಿ ಇದೇ ತರ ಮೇಂಟೈನ್ ಫುಡ್ ಟೇಸ್ಟ್ ವೈಸ್, ಇವನ್ ಖಾರ ಇಲ್ಲ, ಚಟ್ನಿ ಓವರ್ ಖಾರ ಇಲ್ಲ, ಮಕ್ಕಳು ತಿನ್ಬೋದು, ಏಜ್ ಆಗಿರೋರು ತಿನ್ಬೋದು. ಓಕೆ, ಈ ಒಂದು ಲುಕ್ ಚೆನ್ನಾಗಿದೆ, ಹೋಟೆಲ್ ಲುಕ್ ಚೆನ್ನಾಗಿದೆ. ಮೇನ್ ರೋಡ್ ಅಲ್ಲಿ ಸ್ಪೇಸ್ ಇದೆ, ಚೆನ್ನಾಗಿದೆ. ನೋಡ್ಬೇಕಾದ್ರೆ ಒಂದು ಅಟ್ರಾಕ್ಟಿವ್ ಇದೆ ಹೋಟೆಲ್. ಬಂದು ತಿನ್ಬೋದಪ್ಪ ಅನ್ನೋದು ಚೆನ್ನಾಗಿದೆ. ಬೇರೆ ಏನು ಸಜೆಷನ್ ಕೊಡಕ್ಕೆ ಇಷ್ಟಪಡ್ತೀನಿ? ಸಜೆಷನ್ ಟೇಸ್ಟ್ ಒಂದು ಅದೇ ತರ ಮೇಂಟೈನ್ ಮಾಡಿ. ಇವಾಗ ಏನಿದೆ ಅದೇ ಮೇಂಟೈನ್. ಇವಾಗ ಏನಿರುತ್ತೋ, ಇವಾಗ ಏನ್ ಕೊಟ್ಟಿರ್ತೀರೋ ಅದು ಲಾಸ್ಟ್ ವರ್ಗು ಅದೇ ತರ ಮೇಂಟೈನ್ ಮಾಡಿ. ಕ್ಲೀನ್ಲಿನೆಸ್, ಇದು ಮೇನ್ ರೋಡ್ ಆಗಿರೋದ್ರಿಂದ ಕ್ಲೀನ್ಲಿನೆಸ್ ಇತ್ತು ಅಂದ್ರೆ ಆಟೋಮೆಟಿಕ್ ಬರ್ತಾರೆ ಜನ. ಅವ್ರು ಮೇನ್ ಬಂದು ಹೈಜೆನಿಕ್ ಆಗಿರ್ಬೇಕು, ಕ್ಲೀನ್ಲಿನೆಸ್ ಮಾಡ್ತಾರೆ ಫಸ್ಟ್ ಮೇನ್ ಬಂದು. ಇವಾಗ ನಾವು ಅದನ್ನೇ ನೋಡ್ದಾಗೆ ಗೊತ್ತಾಗುತ್ತೆ. ಈ ಒಂದು ಸ್ಟಾಫ್ ಅವ್ರು ಇರೋದು, ಈ ಒಂದು ಸರ್ವಿಂಗ್ ಅವ್ರು ಕೊಡೋದೇ ಅದೆಲ್ಲ ಗೊತ್ತಾಗುತ್ತೆ. ಇಲ್ಲಿ ತಕ್ಷಣ ನೀಟಾಗಿ ಕ್ಲೀನ್ ಮಾಡೋದು, ಹೈಜೆನಿಕ್ ಒಂದು ಅದು ಮೇನ್ ಬಂದ್ಬಿಡ್ತಾರೆ. ಅದು ಪ್ರೈಸ್ ಎಲ್ಲ ಹೇಗೆ ಅನ್ಸುತ್ತೆ? ಪ್ರೈಸ್ ಎಲ್ಲ ಓಕೆ ಸರ್, ಎಲ್ಲ ಕಡೆ ಅದೇ ತರ ಇದೆ. ಓಕೆ, ಪರವಾಗಿಲ್ಲ. ಟೇಸ್ಟ್ ಹೆಂಗಿರುತ್ತೋ, ಟೇಸ್ಟ್ ಇತ್ತು ಅಂದ್ರೆ ಸರ್ ಪ್ರೈಸ್ ನೋಡೋದಿಲ್ಲ. ಇವಾಗ ನಾವು ತಿನ್ಬಿಟ್ಟು ಮನೆಗೆ ಹೋಗಿದ ತಕ್ಷಣ ನಾವು ಮನೇಲಿ ಹೆಂಗೆ ಊಟ ಮಾಡಿರ್ತೀವೋ ಅದೇ ತರ ನಮ್ ಹೊಟ್ಟೆ ಇರಬೇಕು. ನಾವು ತಿಂದು ನಮ್ಮ ಹೊಟ್ಟೆ ಹಾಳಾಗಿದೆ ಅದು ಇರಬಾರ್ದು. ನಾವು ಇಲ್ಲೇನು ಮನೆಗೆ ಹೋಗಿ ಆರಾಮ್ಸೆ ಮಲಗ್ಬೇಕು. ನಾವು ಹೊಟ್ಟೆ ತರ ಹೊಟ್ಟೆ ಎಲ್ಲ ಕೆಟ್ಟೋಗ್ಬಾರ್ದು. ಏನೋ ತಿನ್ವಪ್ಪ ರೋಟಿ ಆ ತರ ಇರ್ಬಾರ್ದು. ಇವಾಗ ನಾವು ತಿಂದಿರ್ತೀವಿ ನಮ್ಗೆ ಗೊತ್ತಾಗುತ್ತೆ. ನಾಳೆ ನಾವು ಬಂದ್ರು ಅಂತಂದ್ರೆ ಚೆನ್ನಾಗಿದೆ ಓಟ್ ಅಂತ. ನಾವು ತಿನ್ಬಿಟ್ಟೆ ಬೇಡಪ್ಪ, ನನ್ನ ಹೋಗಿ ನಾವು ಹೊಟ್ಟೆ ಅಪ್ಸೆಟ್ ಆಯ್ತು, ತಿನ್ನೋದು ಬೇಡಪ್ಪ ಅಂದ್ರೆ ಬರೋದೇ ಇರಲ್ಲ. ಬರ್ಬೇಕು ನಾವು ಮಾತ್ರ ಒಂದು ಹೈಜಿನಿಕ್ ಮೇಂಟೈನ್ ಮಾಡೋದು. ನೀವು JP ನಗರದಲ್ಲೇ ಇರೋದು? ಸರ್, ಈ ತರದ ಒಂದು ಹೋಟೆಲ್ ಅವಶ್ಯಕತೆ ಇತ್ತಾ JP ನಗರ? ಹೌದು, ಇದೆ ಸರ್, ಇರುತ್ತೆ. ನಾವು ಬೇರೆ ಕಡೆ ಎಲ್ಲ ಫುಡ್ ಟೇಸ್ಟ್ ಮಾಡಿದ್ದೀವಿ, ಒಂದು ಬೋಂಡಾ ಸೂಪ್ ಆಗಿ ಟೇಸ್ಟ್ ಮಾಡಿದ್ದೀವಿ. ಬಟ್ ಈಗ ಒಂಥರ ಸ್ಪೈಸಿ, ಆ ಒಂದು ಸೂಪ್ಗೆ ಪೆಪ್ಪರ್, ಆ ಥಿಕ್ನೆಸ್ ಕರೆಕ್ಟ್ ಆಗಿದೆ ಸರ್. ಆ ಹೋಟೆಲ್ ಅಕ್ಕಪಕ್ಕ ಎಲ್ಲ ಟೇಸ್ಟ್ ಮಾಡಿದ್ದೀವಿ ನಾವು. ಒಂಥರ ವಾಟರ್ ಲಿಕ್ವಿಡ್ ಜಾಸ್ತಿ ಇರುತ್ತೆ, ಬಟ್ ಇಲ್ಲ ಹಂಗಲ್ಲ, ಥಿಕ್ನೆಸ್ ಇದೆ. ತಿಂತಾ ಇದ್ರೆ ಆ ಟೇಸ್ಟ್ ಚೆನ್ನಾಗಿದೆ ಸರ್. ದೋಸೆ ನನಗೆ ಮೇನ್ ಇಷ್ಟ ಆಗಿದೆ ದೋಸೆ. ನಾನು ಈ ಥರ ದೋಸೆ ನಾನು ಬೇರೆ ಈ ಸರೌಂಡಿಂಗ್ ಅಲ್ಲಿ ನಾನು ಎದುರಿದ್ದಿಲ್ಲ. ಸಾಫ್ಟ್ ಆಗಿದೆ, ಅದು ಚೆನ್ನಾಗಿತ್ತು. ಅದು ನೋಡಿ ಮತ್ತೆ ಇನ್ನೊಂದ್ಸಲ ಆರ್ಡರ್ ಮಾಡ್ತಾರೆ. ಆ ಒಂದು ಅಷ್ಟೇ, ಬೇರೆ ಕಡೆ ಎಲ್ಲ ಚಿಕ್ಕ ದೋಸೆ, ನಾವು ಸೆಟ್ ದೋಸೆ ಕೇಳಿದ್ರು ಚಿಕ್ಕ ಕೊಡ್ತಾರೆ. ಬಟ್ ಹಿಂಗಲ್ಲ, ಒಂದು ದೋಸೆ ದೊಡ್ಡದಾಗಿದೆ, ಸೈಜ್ ದೊಡ್ಡದಾಗಿದೆ. ಕ್ವಾಲಿಟಿ ಕ್ವಾಂಟಿಟಿ ಎರಡು ಚೆನ್ನಾಗಿದೆ. ಗುಡ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಾಗೆ ನಾವು ಈಗ ಇಲ್ಲಿ ನೋಡ್ಬೋದು ಇಡ್ಲಿ ಮಾಡ್ತಾ ಇದ್ದಾರೆ. ಅದ್ರ ನೆಕ್ಸ್ಟ್ ದೋಸೆ ಕೌಂಟರ್ ಇದೆ. ದೋಸೆ ಕೌಂಟರ್ ಕೂಡ ಹೋಗಿ ಬರೋಣ, ಹೇಗೆ ದೋಸೆ ಎಲ್ಲ ಸಿದ್ಧ ಮಾಡ್ತಾರೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಇಲ್ಲಿ ಚಿಕ್ಕರೆ ನೋಡ್ಬೋದು, ಇಲ್ಲಿ ಮಸಾಲೆ ದೋಸೆ ರೆಡಿ ಆಗಿದೆ. ಗರಿ ಮಸಾಲೆ ದೋಸೆ, ಒಂದು ಖಾಲಿ ದೋಸೆ ರೆಡಿ ಇದೆ. ಮಸಾಲೆ ದೋಸೆ ಅಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಸರಿಯಾಗಿ ಅವ್ರು ಬೇಯಿಸಿದ್ದಾರೆ ಅಂತ. ಅದು ಸೀದೇನೂ ಇಲ್ಲ, ತೀರಾ ಹಸಿ ಬಿಸಿನೂ ಇಲ್ಲ, ಕರೆಕ್ಟಾಗಿ ಬೇಯಿಸಿದ್ದಾರೆ. ಅದನ್ನು ನೋಡಿದ್ರೇ ಭಾಳ ಕ್ರಿಸ್ಪಿ ಆಗಿದೆ, ತಿನ್ಬೇಕನ್ಸುತ್ತೆ. ಹೀಗೆ ಇಲ್ಲಿ ಬಾಣಸಿಗರು ಅಂತ ನಾವೇನು ಕೇಳ್ತೀವಿ, ಅಡುಗೆ ಮಾಡೋರು ಕೂಡ ಭಾಳ ನಿಪುಣರಿದ್ದಾರೆ. ಅವ್ರನ್ನ ಬೇರೆ ಬೇರೆ ಕಡೆಯಿಂದ ಆಯ್ಕೆ ಮಾಡಿ ಇಲ್ಲಿ ಕೆಲಸಕ್ಕೆ ತೆಗೆದುಕೊಂಡಿರುವಂಥದ್ದು. ಹೀಗಾಗಿ ಪ್ರತಿಯೊಂದು ಹಂತದಲ್ಲಿ ಹೋಟೆಲ್ನ ಮಾಲೀಕರು ಏನಿದ್ದಾರೆ ಮುತುವರ್ಜಿಯನ್ನು ವಹಿಸಿ ಈ ಹೋಟೆಲ್ನ ವಿಶಿಷ್ಟವಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಹೋಟೆಲ್ಗೆ ಬೆಂಗಳೂರಿಗರು ತಪ್ಪದೇ ಭೇಟಿ ನೀಡಲೇಬೇಕು ಅಂತ ಅನ್ನುವಂಥದ್ದು ನಮ್ಮ ಒಂದು
ಶಿಫಾರಸು. ವೀಕ್ಷಕರೇ, ನಾವೀಗ ಕಾಫಿ ಕೌಂಟ್ರಲ್ಲಿ ಇದ್ದೀವಿ. ಕಾಫಿ ಕೌಂಟರ್ ಕೂಡ ಭಾಳ ವಿಶಾಲವಾಗಿದೆ. ಎಲ್ಲ ಲೋಟಗಳಿರ್ಬೋದು ಎಲ್ಲವೂ ಕೂಡ ಭಾಳ ಹೈಜಿನಿಕ್ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಕಾಫಿ ಕೂಡ ಹಾಕೋದಕ್ಕೆ ಸಾಕಷ್ಟು ಸಿಬ್ಬಂದಿಯನ್ನು ನೇಮಕ ಮಾಡಿದ್ದಾರೆ. ಭಾಳ ವಿಶಾಲವಾದಂಥ ಜಾಗ. ಬೇರೆ ಬೇರೆ ಹೋಟೆಲ್ಗಳಲ್ಲಿ ನೋಡಿದರೆ ಭಾಳ ಕಂಜೆಸ್ಟೆಡ್ ಜಾಗ ಇರುತ್ತೆ. ಇಲ್ಲಿ ವಿಶಾಲವಾದಂಥ ಜಾಗ ಇದೆ. ಅದ್ರ ಬ್ಯಾಕ್ ಸೈಡ್ ನಾವು ಗಮನಿಸ್ಬೋದು, ಇಲ್ಲಿ ಎಲ್ಲ ಜ್ಯೂಸ್ಗಳು ಕೂಡ ಲಭ್ಯ ಇದೆ. ಎಲ್ಲ ವೆರೈಟಿಯ ಹಣ್ಣುಗಳನ್ನು ಇಟ್ಟಿದ್ದಾರೆ. ಇಲ್ಲೇ ಪಕ್ಕದಲ್ಲಿ ಆ ಕಡೆಯಿಂದನೂ ಬರ್ಬೋದು, ಎರಡೂ ಕಡೆಯಿಂದನೂ. ಸೊ ಅಲ್ಲಿ ಕೂಡ ಜ್ಯೂಸ್ ಕೊಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜ್ಯೂಸು, ಕಾಫಿ, ಎಲ್ಲ ಬಗೆಯ ತಿಂಡಿ. ಹೀಗಾಗಿ 1 ಪಾಯಿಂಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಅಂಡರ್ ದಿ ಒನ್ ರೂಫ್ ಎಲ್ಲ ವೆಜಿಟೇರಿಯನ್ ಫುಡ್ಡು ಸಿಗುತ್ತೆ. ಇಲ್ಲಿ ನಾವು ಗಮನಿಸ್ಬೋದು, ಐಸ್ ಕ್ರೀಮ್ ಕೂಡ ಇಟ್ಟಿದ್ದಾರೆ. ಐಸ್ ಕ್ರೀಮು, ಬೇರೆ ಬೇರೆ ಥರದ ಹಣ್ಣುಗಳ ಜ್ಯೂಸ್ಗಳು, ಈ ಎಲ್ಲವನ್ನು ಕೂಡ ಗಮನಿಸಿದರೆ ಈ ಹೋಟೆಲಿಗೆ ಬಂದರೆ ಫ್ಯಾಮ್ಲಿ ಜೊತೆಗೆ ಎಲ್ಲವನ್ನು ಕೂಡ ಸವಿದು ಹೋಗ್ಬೋದು. ಭಾನುವಾರ ಅಥವಾ ವೀಕೆಂಡಲ್ಲಿ ಬಂದರೆ ಒಳ್ಳೆ ಎಂಜಾಯ್ ಮಾಡ್ಬೋದು ಫುಡ್ಡನ್ನು. ಅದ್ರ ಜೊತೆಗೆ ಕುತ್ಕೊಳ್ಳೋಕ್ಕೂ ಜಾಗ ಇದೆ. ಕೇವಲ ಇದು ಬಫೆ ಸಿಸ್ಟಮ್ ಮಾತ್ರ ಇಲ್ಲ, ಇದು ಏನು ಬೇಕಾದ ಐಟಮನ್ನು ತೆಗೆದುಕೊಂಡು ಬಂದು ಆರಾಮಾಗಿ ಫ್ಯಾಮಿಲಿ ಜೊತೆ ಕುತ್ಕೊಂಡು ನಾವು ತಿಂಡಿಯನ್ನು ಆಸ್ವಾದಿಸ್ಬೋದು. ಅಲ್ಲಿ ನೀವು ಈ ಕಡೆ ಹೊರಗಡೆ ನೋಡಿದರೆ ಗೊತ್ತಾಗುತ್ತೆ, ಸಾಕಷ್ಟು ಕುತ್ಕೊಳ್ಳೋಕ್ಕೂ ವೀಕ್ಷಕರೇ ನಮಸ್ಕಾರ. ನಮ್ಮ ಜೊತೆಗೆ ಹಿರಿಯ ಗ್ರಾಹಕರಿದ್ದಾರೆ. ನಿನ್ನೆ ಶುರುವಾಗಿರುವಂಥ ಹೆರಿಟೇಜ್ ಕೆಫೆ ಹೇಗಿದೆ ಟೇಸ್ಟ್ ಅಂತ ಕೇಳೋಣ. ಸರ್, ಖಾಲಿ ದೋಸೆ ತಗೊಂಡಿದ್ದೆ, ತುಂಬಾ ಚೆನ್ನಾಗಿದೆ. ಕಾಫಿ ಅಷ್ಟೇ, ಬೆಳಗ್ಗೆನೂ ಕುಡಿದ್ವಿ, ಈಗಲೂ ಕುಡಿದ್ವಿ. ತುಂಬಾ ಚೆನ್ನಾಗಿದೆ. ಈ ರೋಡ್ಗೆ ಯಾವುದು ಇರಲಿಲ್ಲ, ಟೇಸ್ಟಿ ಮಾಡಿರೋದು. ನಾವು 30 ವರ್ಷದಿಂದ ಇಲ್ಲೇ ಇದ್ದೀವಿ. ತುಂಬಾ ಚೆನ್ನಾಗಿದೆ. ಸರ್, JP ನಗರದಲ್ಲಿ ಈ ತರ ಒಂದು ಹೋಟೆಲ್ ಅವಶ್ಯಕತೆ ಇತ್ತು ಅನ್ಸುತ್ತಾ? JP ನಗರದಲ್ಲಿ ಅದು ನಾನು ಹೇಳೋದಲ್ಲ, ಈ ಸರೌಂಡಿಂಗ್ ಏರಿಯಾದಲ್ಲಿ ಈ ತರ ಯಾವುದು ಇಲ್ಲ. ಸೊ ಮತ್ತೆ ಬೇರೆ ಏನು ಟೇಸ್ಟ್ ಮಾಡಿದ್ದೀರಿ ಸರ್? ಇಲ್ಲ, ಮೊನ್ನೆ ಟ್ರಯಲ್ ಇದರಲ್ಲಿ ಇಡ್ಲಿ ದೋಸೆ ಕೊಟ್ಟಿದ್ರು, ವಡೆ ಭಾಳ ಚೆನ್ನಾಗಿದೆ. ವಡೆ ಖಾರ ಬಾತ್, ಕೇಸರಿ ಬಾತ್ ಕೊಟ್ಟಿದ್ರು, ತುಂಬ ಚೆನ್ನಾಗಿದೆ. ನಿನ್ನೆ ಬಂದಿದ್ರಾ? ಇಲ್ಲ, ನಿನ್ನೆ ಬಂದಿಲ್ಲ. ನಿನ್ನೆ ಎಲ್ಲರಿಗೂ ಫ್ರೀ ಇತ್ತು. ನಾವು ಇವರೆಲ್ಲ ತಿಂದ್ರು, ಚೆನ್ನಾಗಿದೆ. ಸೊ ಇವತ್ತು ನೀವು ಬಂದಿದ್ದೀರಾ ಸರ್? ಬೇರೆ ಏನೆಲ್ಲ ನಿಮ್ಗೆ ಈ ಆಂಬಿಯನ್ಸ್ ಎಲ್ಲ ನೋಡಿದ್ರೆ ಸೂಪರ್. ತುಂಬಾ ಇಲ್ಲಿ ಹೊರಗೆ ಆರಾಮ್ ಕುತ್ಕೊಂಡು ತಿಂಡಿ ತಿನ್ಬೋದು, ಹೊರಗಡೆ ನೋಡ್ಬೋದು, ಒಂಥರ ರಿಲ್ಯಾಕ್ಸ್ ಆಗುತ್ತೆ ಮೈಂಡ್ ಅಂತ ಅನ್ಸುತ್ತೆ. ಹೌದು. ಈ ಒಂದು ಔಟ್ಲುಕ್ ಚೆನ್ನಾಗಿದೆ, ಮೇಂಟೆನೆನ್ಸ್. ಮತ್ತು ಬೇರೆ ಏನು ಹೇಳಕ್ ಇಷ್ಟಪಡ್ತೀರಿ ಸರ್ ಹೋಟೆಲ್? ಬೇರೆ ಏನಂದ್ರೆ ಅದೇ ಮಧ್ಯಾಹ್ನದ ಸ್ವಲ್ಪ ಲಂಚ್ ಪ್ರೊವೈಡ್ ಮಾಡಬೇಕು. ಕ್ಲೋಸ್ ಮಾಡ್ಬಿಟ್ರೆ ಇಲ್ಲೆಲ್ಲ ಆಫೀಸ್ ಅವರು ಇರ್ತಾರಲ್ಲ. ಸೊ ಮಧ್ಯಾಹ್ನ ಒಂದು ಲಂಚ್ ಇದೆ, ಚೆನ್ನಾಗಿದೆ. ಸೌತ್ ಇಂಡಿಯನ್ ತಿಂಡಿ ಜೊತೆಗೆ ಈಗ ಬೇರೆ ಎಲ್ಲ ಇದೆ, ಇಡ್ಲಿ ದೋಸೆ. ಇಂಪಾರ್ಟೆಂಟ್. ಬೆಂಗಳೂರಲ್ಲಿ ಆಫೀಸ್ ಎಲ್ಲ ಸರೌಂಡಿಂಗ್ ಇದೆಯಲ್ಲ, ಅವರೆಲ್ಲ ಎಲ್ಲ ಹೋಗ್ತಾರೆ. ಸೊ ಜ್ಯೂಸು, ಕಾಫಿ, ತಿಂಡಿ ಜೊತೆಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇದ್ರೆ ಚೆನ್ನಾಗಿದೆ. ವೀಕ್ಷಕರೇ, ನಮ್ಮ ಜೊತೆಗೆ ನಮ್ಮ ಹೆರಿಟೇಜ್ ಕೆಫೆ ಹೋಟೆಲ್ನ ಮಾಲೀಕರಲ್ಲಿ ಒಬ್ಬರಾಗಿರುವಂಥ ಚಿರಾಗ್ ಅವರಿದ್ದಾರೆ. ಅವ್ರನ್ನ ಈಗ ಮಾತಾಡ್ಸ್ತಾ ಹೋಗೋಣ. ಸರ್, ಈ ಹೋಟೆಲ್ ನಿನ್ನೆ ತಾನೇ ಶುರುವಾಗಿದೆ. ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಹೋಟೆಲ್ ಶುರು ಮಾಡಿದ್ದೀರಾ. ಈ ಒಂದು JP ನಗರದ 5th phase ಅಲ್ಲಿ ಈ ತರದ ಹೋಟೆಲ್ ಮಾಡ್ಬೇಕಂತ ನಿಮ್ಗೆ ಯಾಕೆ ಐಡಿಯಾ ಬಂತು? ಯಾಕೆ ಅಂದ್ರೆ ಈ ರೋಡ್ನಲ್ಲಿ ನೀವು ನೋಡಕ್ ಹೋದ್ರೆ ಮುಂದೆ 2 ಹೋಟೆಲ್ಗಳಿದೆ. ಈ ಕಡೆ ಡೌನ್ ಹೋಗ್ತಾ ಇನ್ನು ಸ್ವಲ್ಪ ತುಂಬಾ ಕೆಳಗೆ ಹೋಗ್ಬೇಕಾಗುತ್ತೆ. ಮಧ್ಯೆ ಒಂದು ಗ್ಯಾಪ್ ಇತ್ತು. ಆ ಗ್ಯಾಪ್ ಅಲ್ಲಿ ನಮ್ಗೆ ಕರೆಕ್ಟ್ ಆಗಿ ಒಂದು ಜಾಗ ಸಿಕ್ತು. ಅದ್ರ ಪ್ರಕಾರ ನಾವು ಹೋಟೆಲ್ ಓಪನ್ ಮಾಡಿದ್ದೀವಿ. ಜನಗಳ ಸಹಕಾರದಿಂದ ಚೆನ್ನಾಗಿ ಆಗ್ಬೇಕು ಅಂತ ಬಹಳ ಆಸೆ. ನಮ್ಮಲ್ಲಿ ವಿಶೇಷತೆ ಹೇಳ್ಬೇಕು ಅಂದ್ರೆ ಖಾಲಿ ದೋಸೆ ಮತ್ತೆ ಬೋಂಡಾ ಸೂಪ್ ನಮ್ಮ ಸ್ಪೆಷಾಲಿಟಿ ಐಟಮ್ಸ್ ಅಂದ್ರೆ ಖಾಲಿ ದೋಸೆ ಮತ್ತೆ ಬೋಂಡಾ ಸೂಪ್. ಪ್ಲಸ್ ಇವಾಗ ನೀವು ರೇಟ್ಸ್ಗಳು ನೋಡ್ಬೋದು, ಭಾಳ ಅಫೋರ್ಡೆಬಲ್ ರೇಟ್ಸ್ ಅಲ್ಲಿ ಇಟ್ಟಿದ್ದೀವಿ. ರೀಸನೇಬಲ್ ಆಗಿದೆ. ಅಥವಾ ಕಾಸ್ಟ್ಲಿ ಅಂತ ಜನಕ್ಕೆ ಯಾರಿಗೂ ಅನ್ಸೋದಿಲ್ಲ. ಮತ್ತೆ ಹೈಜೀನ್ ಭಾಳ ಮೇಂಟೈನ್ ಮಾಡಿ ಕೇರ್ ತಗೋತಾ ಇದ್ದೀವಿ. ನೀವೇ ನೋಡ್ಬೋದು, ಭಾಳ ಕ್ಲೀನ್ ಆಗಿದೆ ಎಲ್ಲ ಕಡೆ. ನೀವೇ ನೋಡ್ತಾ ಇದ್ದೀವಿ. ಅದೊಂದು ನಾವು ಸ್ವಲ್ಪ ಇಂಪಾರ್ಟೆನ್ಸ್. ಈ ಹೋಟೆಲ್ಗೆ ಹೆರಿಟೇಜ್ ಅನ್ನೋ ಹೆಸರು ಯಾಕೆ ಇಟ್ರಿ? ಹೆರಿಟೇಜ್ ಅನ್ನೋದಕ್ಕೆ ಬಹಳ ದೊಡ್ಡ ಒಂದು ಮೀನಿಂಗ್ ಇದೆ. ನಮ್ಮ ಆಹಾರ ಸಂಸ್ಕೃತಿ, ಅದರ ಪರಂಪರೆ, ಅದನ್ನ ಪ್ರತಿಬಿಂಬಿಸುವಂತ ಉದ್ದೇಶ ಏನಾದ್ರೂ ಇದೆಯಾ? ಹೆರಿಟೇಜ್ ಏನಕ್ಕೆ ಅಂದ್ರೆ ಎಲ್ಲ ಕಡೆ ತುಂಬಾ ಹೋಟೆಲ್ಸ್ ಇರೋ ಎಲ್ಲ ಮಾಡರ್ನ್ ಹೆಸರುಗಳು ಬರ್ತಾ ಇದೆ. ನಮ್ದು ಒಂದು ಹೆರಿಟೇಜ್ ಆಗಿ ನಮ್ದು ಒಂದು ಏನು ವಿಶೇಷತೆಯಾಗಿ ತೆಗೆದು ನಾವು ಮಾಡೋಣ ಅಂತ ಒಂದು ಪ್ರಯತ್ನ. ಅದಕ್ಕೋಸ್ಕರ ಹೆರಿಟೇಜ್ ಅಂತ. ಸೊ ಇದ್ರ ಜೊತೆಗೆ ಬೇರೆ ಬೇರೆ ಐಡಿಯಾಗಳು ಅಂದ್ರೆ ಮುಂದೆ ಇನ್ನೂ ಇಂಪ್ರೂವೈಸ್ ಮಾಡೋದಕ್ಕೆ ಏನಾದರೂ ಐಡಿಯಾಗಳು? ಹೌದು ಸರ್, ಹೋಟೆಲ್ ಬಿಸ್ನೆಸ್ ಅಂದ್ರೆ ಎವ್ರಿ ಡೇ ಇಸ್ ಲರ್ನಿಂಗ್, ನ್ಯೂ ಲರ್ನಿಂಗ್. ಕಸ್ಟಮರ್ ಫೀಡ್ಬ್ಯಾಕ್ ಹೇಗೆ ಕೊಡ್ತಾರೆ, ಅದ್ರ ಮೇಲೆ ನಾವೇ ಇಂಪ್ರೂವೈಸ್ ಮಾಡ್ಬೋದು, ಏನು ಹೊಸ ತಂದ್ಬೋದು, ಅದೊಂದು ಡೈಲಿ ಪ್ರಾಸೆಸ್ ನಾವು ಫಾಲೋ ಮಾಡ್ತೀವಿ. ಗೋಯಿಂಗ್ ಫಾರ್ವರ್ಡ್ ತುಂಬ ಬದಲಾವಣೆಗಳು ನಮ್ಮಲ್ಲೂ ಕಾಣುತ್ತೆ. ಈ ತುಂಬ ವೆರೈಟಿ ಫುಡ್ಗಳಿದೆ. ಸೊ ಇಷ್ಟು ವೆರೈಟಿಗಳನ್ನ ಮೇಂಟೈನ್ ಮಾಡೋದು ಕಷ್ಟ ಆಗಲ್ವಾ?
ಕಷ್ಟ ಅಂದ್ರೆ ಎಲ್ಲ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅಷ್ಟು ಕಷ್ಟ ಅನ್ಸೋದಿಲ್ಲ. ಹೊಸದಾಗಿ ಮಾಡಬೇಕು ಅಂದ್ರೆ ಕಷ್ಟ ಆಗ್ಬೋದೇನೋ, ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದನೇ ಅಷ್ಟು ಕಷ್ಟ ಅನ್ಸೋದಿಲ್ಲ. ಸರ್, ಈ ಹೋಟೆಲ್ ಮಾಡುವಾಗ ದೊಡ್ಡ ಚಾಲೆಂಜ್ ಹೋಟೆಲ್ ಮಾಡೋವಂಥವ್ರು ಹೇಳೋದು ಏನಾಗುತ್ತೆ ಅಂದ್ರೆ ಮ್ಯಾನ್ ಪವರ್ ತುಂಬಾ ಕಷ್ಟ ಹೋಟೆಲ್ ಬಿಸ್ನೆಸ್ ಅಲ್ಲಿ ಅಂತ. ಸೊ ಅದನ್ನ ನೀವು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ? ಮ್ಯಾನ್ ಪವರ್ ಕಷ್ಟ ಇದೆ ಸರ್, ಅದ್ರಲ್ಲಿ ಎಲ್ಲಾ ಬಿಸ್ನೆಸ್ ಅಲ್ಲೂ ಇದೇ ಇರುತ್ತೆ. ಸ್ವಲ್ಪ ಸಪೋರ್ಟ್ ನಮ್ಗಿದೆ, ಬ್ಯಾಕ್ ಅಂಡ್ ಸಪೋರ್ಟ್ ಜನಗಳಿದ್ದಾರೆ, ಅವ್ರು ನಾವು ಸೋರ್ಸ್ ಮಾಡ್ತಾ ಇದೀವಿ, ಸಿಗ್ತಾರೆ. ಸೊ ಈಗ ನಿನ್ನೆ ತಾನೇ ಓಪನ್ ಆಗಿದೆ, ಬಹಳಷ್ಟು ಜನ ಗಣ್ಯರೆಲ್ಲ ಬಂದಿದ್ದಾರೆ. ನಿನ್ನೆ ರವಿ ಸುಬ್ರಹ್ಮಣ್ಯ ಅವರು ಬಂದಿದ್ರು, ವಿ ಮನೋಹರ್ ಬಂದಿದ್ರು. ಈ ತರ ಬಹಳಷ್ಟು ಉದ್ಘಾಟನೆ ಮಾಡಿದ್ರೆ ನಮ್ಮ ತೇಜಸ್ವಿ ಸೂರ್ಯ ಅವರು, ಈ ತರ ತುಂಬಾ ಸೆಲೆಬ್ರಿಟಿಗಳೆಲ್ಲ ಬಂದು ಹೋಗಿದ್ದಾರೆ. ಸೊ ಈ ಹೋಟೆಲ್ ಬಗ್ಗೆ ತುಂಬಾ ನಿರೀಕ್ಷೆಗಳು ಕೂಡ ಇದೆ. ಹೋಟೆಲ್ಗೆ ಅಪ್ರೋಚ್ ರೋಡ್ ತುಂಬಾ ವಿಶಾಲವಾಗಿದೆ, ಎಲ್ಲ ಅನುಕೂಲ ಇರೋದ್ರಿಂದ ಹೋಟೆಲ್ಗೆ ತುಂಬಾ ಒಳ್ಳೆ ಭವಿಷ್ಯ ಇದೆ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ನೀವು ಈ ಹೋಟೆಲ್ನ ಇನ್ನೂ ಹೆಚ್ಚು ಅಟ್ರಾಕ್ಟಿವ್ ಆಗೋದಕ್ಕೆ ಏನೆಲ್ಲ ಪ್ಲಾನ್ ಹಾಕೊಂಡಿದ್ದೀವಿ? ಅಟ್ರಾಕ್ಟಿವ್ ಅಂದ್ರೆ ಒಂದು ನಮ್ದು ಕ್ವಾಲಿಟಿ ಬಹಳ ಚೆನ್ನಾಗಿದೆ, ಫಸ್ಟ್ ಮೇನ್ ಥಿಂಗ್. ಸೆಕೆಂಡ್ ಥಿಂಗ್, ನೀವು ಇಲ್ಲಿ ಸುತ್ತಮುತ್ತ ಯಾವುದೇ ಹೋಟೆಲ್ಗಳು ಹೋಗಿ ಅವ್ರಕ್ಕಿಂತ ಬಹಳ ಅಫೋರ್ಡೆಬಲ್ ಪ್ರೈಸಸ್ ಇದೆ. ಎರಡು ಮೇನ್ ಥಿಂಗ್ ಇದೆ, ಕ್ವಾಲಿಟಿ ಅಂಡ್ ಪ್ರೈಸ್. ಎರಡು ನಮ್ಮಲ್ಲಿ ಚೆನ್ನಾಗಿದೆ, ಜನ ಖಂಡಿತ ಬಂದೇ ಬರ್ತಾರೆ ಅಂತ ಆಶ್ವಾಸನೆ ನಮ್ಮಲ್ಲಿದೆ. ಈ ಫುಡ್ ಪ್ರಿಪರೇಷನ್ ಅಂತ ಬಂದಾಗ ಏನೆಲ್ಲ ಪ್ರಿಕಾಷನ್ಸ್ ತಗೊಳ್ತೀರಾ? ಹೈಜೀನ್ ಅಂದ್ರೆ ಎಲ್ಲರೂ ಪ್ರತಿಯೊಬ್ಬರು ಹೆಡ್ ಮಾಸ್ಕ್ ಹಾಕೊಂಡೇ ಹಾಕೋತಾರೆ ಒಂದು. ಮತ್ತೆ ಎಲ್ಲರೂ ಕ್ಲೀನಾಗೆ ಶೇವ್ ಮಾಡಿ ಟ್ರಿಮ್ ಆಗಿರ್ತಾರೆ, ಅದೊಂದು ನಾವು ಮೇಂಟೈನ್ ಮಾಡ್ತಾ ಇದೀವಿ ಪ್ರತಿಯೊಬ್ಬರು. ಪ್ಲಸ್ ಬಟ್ಟೆ ಕೂಡ ನೋಡಿ ಯೂನಿಫಾರ್ಮ್ ಕ್ಲೀನ್ ಆಗಿರೋದ್ರೆ ಹಾಕೊಂಡಿರ್ತಾರೆ. ಸೊ ಎಲ್ಲ ಡಿಸಿಪ್ಲೈನ್ ಮೇಂಟೈನ್ ಮಾಡ್ತಾ ಹೌದೌದು, ಎಸ್ ಸರ್, ಅದಂತ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದು ಚಿರಾಗ್ ಅವ್ರ ಮಾತು. ಈ ನಮ್ಮ ಹೆರಿಟೇಜ್ ಕೆಫೆ ಏನಿದೆ ಇದನ್ನು ಭಾಳ ಮುತುವರ್ಜಿ ವಹಿಸಿ ಶುರು ಮಾಡಿದ್ದಾರೆ. ಕ್ಲೀನ್ಲಿನೆಸ್ಸು, ಶುಚಿ, ರುಚಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯ ಒಂದು ಹೋಟೆಲನ್ನು ಮಾಡಬೇಕನ್ನುವಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಚಿರಾಗ್ ಅವರು ಮತ್ತು ಅವ್ರ ತಂಡದವರು ಈ ಹೋಟೆಲನ್ನು ಶುರು ಮಾಡಿದ್ದಾರೆ ಅನ್ನುವಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ.